ದಯವಿಟ್ಟು ಕ್ಷಮಿಸಿ. ನನ್ನ ಹೆಸರು ಅನಂತ ನಾಯಕ್ ಅಂತ ಹೇಳಿ, ನಾನು ಹೈಕೋರ್ಟ್ ಅಲ್ಲಿ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸರ್ಕಾರದ ಕಮಿಟಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದೆಲ್ಲ ಟೈಮ್ ಇಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಗೂಗಲ್ ಅಲ್ಲಿ ಮಾಡಿದ್ರೆ ಅನಂತ ನಾಯಕ್ ಮಾಡಿದ್ರೆ ನಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ಬಂದಿದೆ. ಈಗ ಬಂದಿರೋ ಉದ್ದೇಶ ಏನಂದ್ರೆ, ನಿಮ್ ಕೈಗೆ ಒಂದು ಪೇಪರ್ ಕೊಡ್ತಾ ಇದ್ದೀನಿ. ಏನ್ ಪೇಪರ್ ಅಂದ್ರೆ, ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ವಿ, ಸಿದ್ದರಾಮಯ್ಯ ಸಾಹೇಬರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು, ಜೈಲಿಗೆ ಹಾಕಬೇಕು ಅನ್ನುವಂತ ಎಲ್ಲ ಚರ್ಚೆಗಳು ನಡೀತಾ ಇದೆ. ಗಮನಿಸಿದೀರಲ್ಲ? ಹಾಗಾಗಿ ಈಗಾಗಲೇ ಎಲೆಕ್ಷನ್ ನಡೆದು 1 ವರ್ಷ ಆಗಲಿಲ್ಲ. ಇಷ್ಟೊತ್ತಿಗಾಗಲೇ ಸರ್ಕಾರ ಬೀಳಿಸೋದು ಏಳಿಸೋದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದು ತಪ್ಪು. 5 ವರ್ಷ ಅಧಿಕಾರ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಸುಮ್ಮನೆ ಎಲೆಕ್ಷನ್ ಮಾಡ್ಕೊಂಡಿದ್ದು ಈ ವರ್ಷ ಇರೋದಕ್ಕಲ್ಲ. ಅವ್ರ ಮೇಲೆ ಯಾವುದೇ ಆರೋಪಗಳಿದೆ, ಸುಮ್ಮನೆ ಅವ್ರ ಮೇಲೆ ತೊಂದರೆ ಕೊಡ್ತಾರೋ ಅಂತ ಇದು ಸರಿಯಲ್ಲ ಅಂತ ಹೇಳಿ ಪ್ರತಿ ದಿನ ಕರ್ನಾಟಕದಲ್ಲಿ ಎಲ್ಲ ಕಡೆ ಸ್ಟ್ರೈಕ್ಗಳು ನಡೀತಾ ಇದೆ. ಎಲ್ಲ ಟಿವಿಗಳು ನೋಡ್ತಾ ಇದ್ದೀರಲ್ಲ. ನಾಳೆ ದಿನ ಸಾಯಂಕಾಲ 6 ಗಂಟೆಗೆ ಗಾಂಧಿನಗರದ ಮೌರ್ಯ ಸರ್ಕಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ವಿದ್ಯಾರ್ಥಿಗಳಿಗೆ ಒಂದು ಪಂಜಿನ ಮೆರವಣಿಗೆ ಅಂತ ಹೇಳಿ ಕಾರ್ಯಕ್ರಮ ಮಾಡಿ. ವಿದ್ಯಾರ್ಥಿಗಳ ಪಂಜಿನ ಮೆರವಣಿಗೆ ಕಾರ್ಯಕ್ರಮ. ಈ ಪಂಜಿನ ಮೆರವಣಿಗೆ ಕಾರ್ಯಕ್ರಮಕ್ಕೆ ಯೂನಿವರ್ಸಿಟಿಯಿಂದ ಹುಡುಗರು ಬರ್ತಾರೆ, OBC ಹಾಸ್ಟೆಲ್ನಿಂದ ಬರ್ತಾರೆ, BCM ಹಾಸ್ಟೆಲ್ನಿಂದ ಬರ್ತಾರೆ, ನಮ್ಮ SC ಹಾಸ್ಟೆಲ್ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮ ಲೆಕ್ಚರರ್ಸ್, ಥಿಂಕರ್ಸ್, ಪ್ರೊಫೆಸರ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬರಬೇಕು. ಯಾಕೆ ಬರ್ಬೇಕಂದ್ರೆ, ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ 5 ವರ್ಷಕ್ಕೊಂದ್ಸಲ ಚುನಾವಣೆ ಇರಬೇಕಂತ ಹೇಳಿದ್ರು. ಇವರು ಸರ್ಕಾರ ಬೀಳಿಸಿ ಮತ್ತೆ ಚುನಾವಣೆ ತರಕೊಂಡಿದ್ದಾರೆ. ಆ ರಾಜ್ಯಪಾಲರು ಏಕಾಏಕಿಯಾಗಿ ಏನೇನೋ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರವನ್ನ, ನಮ್ಮ ಸಿದ್ದರಾಮಯ್ಯನವರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ಕಾರ್ಯಕ್ರಮ ಮಾಡ್ತಾರೋದ್ರಿಂದ ನೀವೆಲ್ಲರೂ ಬರಬೇಕು. ಇಲ್ಲಿ ಲೀಡರ್ಸ್ ಯಾರಿದ್ದಾರೆ, ಆ ಲೀಡರ್ಸ್ಗಳು ನಿಮ್ ಹುಡುಗರು ರೆಡಿ ಮಾಡ್ಕೊಳ್ಳಿ. ನಾಳೆ ಸಂಜೆ ಇಲ್ಲಿ ಒಂದು ವೆಹಿಕಲ್ ಕಳಿಸ್ತೀವಿ, ಬಸ್ ಕಳಿಸ್ತೀವಿ. ಆ ಬಸ್ಸಲ್ಲಿ ನೀವೆಲ್ಲರೂ ಬರಬೇಕು. ಇವತ್ತು ಊಟ ಇಲ್ಲಿ ಮಾಡ್ತಾ ಇದ್ದೀರಿ, ನಾಳೆ ನೀವು ಆ ಪ್ರತಿಭಟನೆ ಮುಗಿಸ್ಕೊಂಡು ರಾತ್ರಿ ಊಟ ನಮ್ಮ ಜೊತೆ ಮಾಡ್ಕೊಂಡು ಅಲ್ಲಿಂದ ಮತ್ತೆ ತಿರ್ಗಾ ರೂಟಿಗೆ ತಂದ್ಬಿಡೋ ಜವಾಬ್ದಾರಿ ನಮ್ದಿರುತ್ತೆ. ಅದನ್ನ ಹೇಳೋದಕ್ಕಂತ ಹೇಳಿ ಬಂದಿದ್ದೀವಿ. ದಯವಿಟ್ಟು ತಪ್ಪಿಸದೆ ಎಲ್ಲರೂ ಬರ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ವಿನಂತಿ. ಓಕೆನಾ? ನೋಡ್ರಿ, ಸಾವಿರಾರು ವರ್ಷ ನಮಗೆ ಶಿಕ್ಷಣದಿಂದ ವಂಚಿತರಾಗಿದ್ದೀವಿ. ಹೌದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಈ ಜನಗಳು ನಮ್ಗೆ ಎಲ್ಲಿ ಶಿಕ್ಷಣ ತಗೊಳ್ಳೋದಕ್ಕೆ ಅಧಿಕಾರ ಸಿಕ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂವಿಧಾನ ರಚಿಸಿದ್ರು, ಅದರ ಅಡಿಯಲ್ಲಿ ನಮಗೆ ಶಿಕ್ಷಣವನ್ನು ಪಡೆಯುವ ಒಂದು ಅರ್ಹತೆ, ಒಂದು ಸಾಮರ್ಥ್ಯ ಸಿಕ್ತು ನಮಗೆ. ಆದ್ರೆ ಕೆಲವೊಂದು ಕೋಮುವಾದಿ ಶಕ್ತಿಗಳು ಈ ಸಮಾಜದಲ್ಲಿ ಈ ಜನ ಯಾವ ರೀತಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿದ್ರು ಅದೇ ರೀತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿ, ಜಾತಿ ವ್ಯವಸ್ಥೆ ಗೊತ್ತಲ್ಲ ನಿಮಗೆ, 4 ವರ್ಣಗಳು, ಆ ವರ್ಣಾಶ್ರಮದಲ್ಲಿ ನಮ್ಮನ್ನು ಎಲ್ಲಿಟ್ಟಿದ್ರು ಆ ರೀತಿನೇ ಇಡಬೇಕು ಅನ್ನೋ ಒಂದು, ಹಿಂದುಳಿದ ಜನ ಹಿಂದುಳುವಾಗೇ ಇರಬೇಕು ಅನ್ನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಈ ದೇಶದಲ್ಲಿ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸಂವಿಧಾನದ ಪರ ಮಾತಾಡುವಂತ ಕೆಲವೇ ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬರು ತಿಳ್ಕೊಳ್ಳಿ. ನಾವು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಸಂವಿಧಾನವನ್ನು ಉಳಿಸೋಕ್ಕೋಸ್ಕರ ಇವತ್ತು ನಾವು ಸಿದ್ದರಾಮಯ್ಯನವ್ರನ್ನ ಕಾಪಾಡ್ಕೋಬೇಕಾಗಿದೆ. ಸಿದ್ದರಾಮಯ್ಯನವ್ರನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ ಇವತ್ತು. ದಯವಿಟ್ಟು ಅದಕ್ಕೋಸ್ಕರ ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಾಳೆ ಇದನ್ನ ಸಕ್ಸಸ್ಫುಲ್ ಮಾಡ್ಕೊಳ್ಳಿ, ಯಶಸ್ವಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ. ಜೈ ಭೀಮ್. ಜೈ ಭೀಮ್.